ಹಾಯ್ ಫ್ರೆಂಡ್ಸ್, ನಮ್ಮದು ಇವತ್ತು ಪುಟಿಂಗಲ್ಲಿ ಕಾಲಮ್ ಬಾಕ್ಸ್ ಹಾಕ್ತಾಯಿದ್ದಾರೆ. ಕಾಲಮ್ ಬಾಕ್ಸ್ ಹಾಕೋಕ್ಕೆ ಮುಂಚೆ ಏನಪ್ಪ ಅಂತಂದರೆ ನಾವು ಏನೇನೆಲ್ಲ ಮಾಡ್ಬೇಕಂತಂದರೆ ಫಸ್ಟು ರೋಡಿಂದ ನಾವೊಂದು ಟ್ಯೂಬ್ ಲೆವೆಲ್ ಕಟ್ಟಬೇಕು. ಟ್ಯೂಬ್ ಲೆವೆಲ್ ಕಟ್ಟಿಬಿಟ್ಟು ಆ ಟ್ಯೂಬ್ ಲೆವೆಲಿಂದ ನಾವು ರೋಡಿಂದ ಎಷ್ಟು ಬೇಕಾಗುತ್ತೆ ನಮ್ಗೆ ಹೈಟು ಅದನ್ನು ನಾವು ಓನರ್ ಹತ್ರನೂ ಮಾತಾಡಿ ಡಿಸ್ಕಷನ್ ಮಾಡಿ ನಮ್ಗೆ ಇಷ್ಟು ಬೇಕಪ್ಪ, ರೋಡಿಂದ ನಮಗೆ 1.5 ಅಡಿ ಬೇಕು, 2 ಅಡಿ ಬೇಕು, ಎಷ್ಟು ಬೇಕಂತಂದ್ಬಿಟ್ಟು ಒಂದು ಮಾತಾಡಿಬಿಟ್ಟು ಅದ್ರ ಪ್ರಕಾರ ನಾವು ಕಾಲಮ್ ಬಾಕ್ಸ್ ತರಿಸಿ ಬಾಕ್ಸ್ ಹಾಕೋಕ್ಕೆ ರೆಡಿ ಮಾಡ್ಕೊಂಡಿದ್ದೀವಿ. ಅದಾದಮೇಲೆ ಮತ್ತೆ ಕಾಂಕ್ರೀಟ್ ಕೆಲಸ ಸ್ಟಾರ್ಟ್ ಆಯಿತು. ನಮ್ಮದು ಸಂಪು ಬಂದು ಎಲ್ಲ ರಿಟರ್ನಿಂಗ್ ವಾಲ್ ಹಾಕಿರೋದು. ಏನಕ್ಕೋಸ್ಕರ ರಿಟರ್ನಿಂಗ್ ವಾಲ್ ಅಂತಂದರೆ ನಮ್ಮದು ಸಂಪು ಸ್ವಲ್ಪ ದೊಡ್ಡದೈತೆ, ತುಂಬ ಹೆಚ್ಚು ಕಮ್ಮಿ ಒಂದು 18,000 ಲೀಟ್ರ್ ಕೆಪಾಸಿಟಿ ಐತೆ. ಹಂಗಾಗಿಬಿಟ್ಟು ಸ್ವಲ್ಪ ಜಾಸ್ತಿ ದೊಡ್ಡದಾಗಿರೋದ್ರಿಂದ ನಾವು ರಿಟರ್ನಿಂಗ್ ವಾಲ್ ಅದು ಹಾಕಿದ್ರೇ ಸೇಫ್ ಅಂದ್ಬಿಟ್ಟು ಅದರಲ್ಲಿ ಕಟ್ಸಿದ್ದೀವಿ. ಬಟ್ ಬ್ಲಾಕಲ್ಲಿ ಕಟ್ಬೋದು, ಇಟ್ಗೆನಲ್ಲಿ ಕಟ್ಬೋದು. ಬಟ್ ಆದ್ರೆ ತುಂಬ ದೊಡ್ಡದಾಗಿ ನಾವು ಸಂಪ್ ಇತ್ತಂತಾರೆ ಇಟ್ಟಿಗೆನಲ್ಲಿ ಬ್ಲಾಕಲ್ಲಿ ಕಟ್ಟಿದರೆ ಅವು ನಾಳೆ ದಿವಸ ಲೀಕೇಜ್ ಪ್ರಾಬ್ಲಮ್ ಆಗ್ತವೆ, ಆಮೇಲೆ ತುಂಬ ಒತ್ತಡ ಜಾಸ್ತಿ ಆಗುತ್ತೆ ಸಂಪು. ಹಂಗಾಗಿಬಿಟ್ಟು ನಾವು ಮಾಡಿಲ್ಲ, ರಿಟರ್ನಿಂಗ್ ವಾಲ್ ಮಾಡಿದ್ವಿ. ಹೇಗಿದೆ ಅಂತ ಒಂದು ಸಲ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್.